ಈ ಹೋಲಿಕೆ ಮಾಡುವಂತಹ ಗೀಳು ರಾಜಕಾರಣಿಗಳಿರುತ್ತೆ. ಬಟ್ ಯಾರಿಗೆ ಯಾರನ್ನ ಹೋಲಿಕೆ ಮಾಡ್ತಾರೆ ಅನ್ನೋದನ್ನ ನೋಡಬೇಕಾಗತ್ತೆ. ಈಗ ಇದೇ ಹೋಲಿಕೆಯ ವಿಚಾರ ರಾಜ್ಯಾದ್ಯಂತ ಚರ್ಚೆ ಆಗ್ತಿದೆ. ಯಾರ್ಯಾರಿಗೆ ಹೋಲಿಕೆ ಮಾಡಿದ್ದಾರೆ ನೋಡ್ತಾ ಹೋಗೋಣ. ಮೈಸೂರಿಗೆ ನಾಲ್ವಡಿ ಒಡೆಯರ್ ಕೊಟ್ಟಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮಹಾರಾಜರಷ್ಟೇ ಅನುದಾನವನ್ನ ಕೊಟ್ಟು ಅಭಿವೃದ್ಧಿ ಮಾಡಿದ್ದು ಸಿದ್ದರಾಮಯ್ಯ. ಹೀಗಂತ ಹೇಳಿದ್ಯಾರು ಅಂದ್ರೆ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ತಂದೆ ಕೆಲಸವನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಹೋಲಿಸಿದ್ದಾರೆ ಯತೀಂದ್ರ ಅವರು. ಸಿಎಂ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿಗಳಾಗ್ಬಿಟ್ಟಿದೆ, ಸುಮ್ಮನೆ ವಿಪಕ್ಷಗಳು ಟೀಕೆ ಮಾಡ್ತಾರೆ ಅಂತ ಯತೀಂದ್ರ ಅವರು ಕೊಟ್ಟ ಸ್ಟೇಟ್ಮೆಂಟ್ ಈಗ ಮೈಸೂರು ಭಾಗದ ಜನರಲ್ಲಿ ವ್ಯಾಪಕ ಪರ ವಿರೋಧದ ಚರ್ಚೆಗೆ ಕಾರಣ ಆಗ್ತಾ ಇದೆ. ಇಲ್ಲಿ ಪ್ರಶ್ನೆ ಇರೋದು ಅದೇ. ಕೆಲವರು ಹೇಳ್ತಾ ಇರೋದು ಆನೆಗೂ ಆಡಿಗೂ ವ್ಯತ್ಯಾಸ ಬೇಡವೇನ್ರಿ ಅಂತ ಕೆಲವರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಯಾಕಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನ ರಾಜಶ್ರೀ ಅಂತ ಕರೀತಾ ಇದ್ರು. ಸರ್ಕಾರದ ದುಡ್ಡಲ್ಲಿ ಅಭಿವೃದ್ಧಿ ಮಾಡೋದು ಬೇರೆ, ತಮ್ಮ ಒಡವೆ ದುಡ್ಡು ತಮ್ಮ ಸಂಪತ್ತನ್ನು ಜನರಿಗೋಸ್ಕರ ವಿನಿಯೋಗವನ್ನು, ಸ್ವಂತ ಸಂಪತ್ತನ್ನು ವಿನಿಯೋಗಿಸೋದು ಬೇರೆ ಅಲ್ವಾ ಅಂತ ಮಾತು ಕೇಳಿ ಬರ್ತಾ ಇದೆ. ಎಷ್ಟೆಷ್ಟೆಲ್ಲ ಕಾಮಗಾರಿಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇವತ್ತು ಮೈಸೂರಿಗೆ ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ, ಅದಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕೊಟ್ಟಿದೆ. ಇಲ್ಲ 5 ವರ್ಷ ಇವಾಗ ಇರಲ್ಲ ಅಂತ ಯಾರು ಹೇಳ್ತಾ ಇದ್ದಿದ್ದು? ಮೊದಲಿಂದನೂ 5 ವರ್ಷ ಅವ್ರು ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ವಿಪಕ್ಷಗಳು ಹುಟ್ಟಾಗ್ತಿದ್ರು. ಅವ್ರು ಹೇಳಿದ ತಕ್ಷಣ ಓಕೆ, ಮೈಸೂರಿಗೆ ನಾಲ್ವಡಿ ಒಡೆಯರ್ ಕೊಟ್ಟಷ್ಟೇ ಸಿದ್ದರಾಮಯ್ಯ ಕೊಡುಗೆ ವಿಚಾರ. MLC ಯತೀಂದ್ರ ಹೇಳಿಕೆಗೆ ವಿಪಕ್ಷ ನಾಯಕ ಅಶೋಕ್ ಟೀಕೆ ಮಾಡಿದ್ದಾರೆ. ಒಡೆಯರ್ಗೆ ಸಿದ್ದರಾಮಯ್ಯನವ್ರನ್ನ ಹೋಲಿಕೆ ಮಾಡಿದ್ದೇ ಅಪಹಾಸ್ಯ, ಅವರೆಲ್ಲಿ ಇವರೆಲ್ಲಿ, ಪುಣ್ಯಕ್ಕೆ ನಮ್ಮಪ್ಪ ಗಾಂಧಿಗಿಂತ ದೊಡ್ಡವರು ಅಂತ ಹೇಳಿಲ್ಲ, ಈ ರೀತಿ ಹೇಳಿಕೆ ನೀಡಿ ಅಪಹಾಸ್ಯಕ್ಕೆ ಗುರಿಯಾಗದಿರಿ ಅಂತ ಯತೀಂದ್ರ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿ. ಕೃಷ್ಣರಾಜ ಒಡೆಯರ್ ಅವರ ಹೋಲಿಕೆ ಮಾಡ್ಕೊಂಡಿರೋ ಸಿದ್ದರಾಮಯ್ಯನ ಅದೊಂದು ಅಪಹಾಸ್ಯ. ಅವರೆಲ್ಲಿ ಇವರೆಲ್ಲಿ, ಅಧಿಕಾರಕ್ಕೋಸ್ಕರ ಸುತ್ತಾಡ್ತಾ ಇರೋ, ಪಾರ್ಟಿಯಿಂದ ಪಾರ್ಟಿಗೆ ಜಂಪ್ ಹೊಡಿತಾ ಇರೋಂಥ ಸಿದ್ದರಾಮಯ್ಯನವರು ಅವ್ರನ್ನ ಇವರು ಹೋಲಿಕೆ ಮಾಡ್ಕೊಳ್ಳೋದು ಅರ್ಥನೇ ಇಲ್ಲ. ಸಿದ್ದರಾಮಯ್ಯ ಜಾತಿಗಳನ್ನು ಒಡೆದಾಕಿ ಬೆಂಕಿ ಹಚ್ಚಿ ಈ ಮನೆ ಹಾಳು ಮಾಡೋ ಸಿದ್ದರಾಮಯ್ಯನವರೆಲ್ಲಿ, ಪುಣ್ಯಕ್ಕೆ ಇವರು ಮಹಾತ್ಮ ಗಾಂಧೀಜಿಗಿಂತ ದೊಡ್ಡವರು ಅಂತ ಹೇಳಿಲ್ಲಲ್ಲ. ಓಕೆ, ಬಟ್ ಈ ವಿಚಾರದಲ್ಲಿ ರಾಜಕೀಯ ಬಂದಿರೋದು ಸಹಜವಾಗಿ. ತಂದೆ ಅನ್ನೋ ಅಭಿಮಾನದಿಂದ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಿರಬಹುದು. ಬಟ್ ಕಂಪ್ಯಾರಿಸನ್ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಕಂಪ್ಯಾರಿಸನ್ ಮಾಡಬೇಕಾಗತ್ತೆ. ಆನೆಗೂ ಆಡಿಗೂ ವ್ಯತ್ಯಾಸ ಅಲ್ಲ, ಒಡೆಯರ್ ಕಾಲದಲ್ಲಿ ಮೈಸೂರು ಬ್ರ್ಯಾಂಡ್ ಆಯ್ತಲ್ಲ, ಮೈಸೂರು ಸಿಲ್ಕು, ಮೈಸೂರು ಸೋಪು, ಅದು ಇದು ಮೈಸೂರು ಪೇಟ ಅಂತೆಲ್ಲ. ಈಗಿನ ಜಮಾನದಲ್ಲಿ ಆ ಥರ ಬ್ರ್ಯಾಂಡ್ ಮಾಡಿರೋ ಒಂದು ವಸ್ತು ಹೆಸರು ಹೇಳಿ ನೋಡೋಣ. ಎಲ್ಲವೂ ರಾಜರ ಕಾಲದಲ್ಲೇ ಆಗಿರೋದು. ನಾನು ಸಿದ್ದರಾಮಯ್ಯ ಅಂತಾನೆ ಹೇಳ್ತಿಲ್ಲ, ಯಾವುದೇ ಸರ್ಕಾರ ಬಂದಿರಲಿ ಮೈಸೂರನ್ನ ಬ್ರ್ಯಾಂಡ್ ಮಾಡಿದಾರ ಇವರು ಯಾವುದಾದ್ರೂ ಒಂದು ವಿಚಾರದಲ್ಲಿ? ಮಾಡಿಲ್ಲ. ಹಾಗಿದ್ದಾಗ ಸುಮ್ಮನೆ ಕಂಪ್ಯಾರಿಸನ್ ಯಾಕೆ?